ಗುರುಜಿ, ನೀವು ಹೇಳ್ತಿದ್ರಿ ಯಾವಾಗ್ಲೇ ನಾವು ಯಾಕೆ ಪೂರ್ವದ ದಿಕ್ಕಿಗೆ ಬಾಗ್ಲನ್ನ ಇಡಬೇಕು ಅಂದ್ರೆ ಅದರ ಒಳಮರ್ಮ ಇಷ್ಟೇ, ಸೂರ್ಯನ ಕಿರಣಗಳು ನಮ್ಮನೆ ಒಳಗೆ ಬರಬೇಕು ಅಂತ. ಆಗ ನಮ್ಮನೇಲಿ ಏಳ್ಗೆ ಅನ್ನೋದು ನಾವು ಕಾಣಬಹುದು ಅಂತ ಹೇಳ್ತಿದ್ರಿ. ಮಾತುಕತೆಯನ್ನ ಮುಂದುವರಿಸೋಣ್ವೆ? ಇದರಲ್ಲಿ ಇನ್ನೊಂದು ವಿಚಾರನೂ ತಿಳಿಸ್ಬೇಕು. ಸೂರ್ಯ ಪೂರ್ವದ ಭಾಗಕ್ಕೆ ಇರಬೇಕು, ಸಂತೋಷ. ಆದರೆ ಸೂರ್ಯನ ಕಿರಣ ರೇಷ್ಮೆಗಳು ಕೆಲವ್ರ ಮನೆಯಲ್ಲಿ ಬೀಳುತ್ತೆ, ಸಾಯಂಕಾಲ ಬೀಳುತ್ತೆ, ಅಂದರೆ ಪಶ್ಚಿಮದಿಂದ ಬೀಳುತ್ತೆ. ಆ ಕಡೆ ಕಿಟಕಿಗಳೆಲ್ಲ ಅವ್ರಿಗೆ ಶನಿ ಹುಚ್ಚನಾಗಿದ್ದಾಗ ಅವ್ರಿಗೆ ಯಾವಾಗಲೂ ಪಶ್ಚಿಮ ದಿಕ್ಕದೇ ಮನೆ ಇರುತ್ತೆ, ಅಥವಾ ಪಶ್ಚಿಮದಲ್ಲೇ ಅವ್ರಿಗೆ ಗೊತ್ತಿಲ್ಲದೆ ಮನೆ ಕಿಟಕಿಗಳೆಲ್ಲ ದೊಡ್ಡದೆಲ್ಲ ಪಶ್ಚಿಮದಲ್ಲೇ ಹಾಕ್ಸಿರ್ತಾರೆ. ಆ ಕಿರಣಗಳ ಸಾಯಂಕಾಲ ಬರುವಾಗ ನಾನು ಎಷ್ಟೋ ಜನಕ್ಕೆ ಚೇತಾವಣೆ ನೀಡಿದ್ದೀನಿ, ಇವತ್ತು ಜ್ಞಾಪಕವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಅಕಸ್ಮಾತ್ ಪಶ್ಚಿಮದಿಂದ ಯಾವುದೇ ರೇಷ್ಮೆ ಕಿರಣಗಳು ಆ ಮನೆಗೆ ಬರ್ತಾ ಇದೆ ಅಂದರೆ ಆ ಮನೇಲಿ ಘರ್ಷಣೆ ಜಾಸ್ತಿ, ಗಲಾಟೆಗಳು ಜಾಸ್ತಿ. ಅದಕ್ಕೆ ನೀವು ಬರ್ದಿದ್ದಾಗ ಏನು ಮಾಡಬೇಕು, 4 ಗಂಟೆಗೆ ಹೊಟ್ಟೋಗ್ಬೇಕು. ಒಂದು 3:45 4 ಗಂಟೆಗೆ ಹೋಗಿ ಎಲ್ಲ ಕರ್ಟನ್ಸ್ಗಳು ಹಾಕ್ಬಿಡ್ಬೇಕು. ಕರ್ಟನ್ ಇದೆಯಾ ಅಥವಾ ಕಪ್ಪು ಬಟ್ಟೆಗಳಿದೆಯಾ ಹಾಕ್ಬಿಡಿ. ಇಲ್ಲ ಪರ್ಮನೆಂಟಾಗಿ ಆ ಕಡೆ ಕ್ಲೋಸ್ ಮಾಡಿಬಿಡ್ತೀರಾ, ಕ್ಲೋಸ್ ಮಾಡಿಬಿಡಿ. ಸ್ವಲ್ಪ ಗಾಳಿ ಬೆಳಕು ಬೇಕು ಅಂದರೆ ಕರ್ಟನ್ಗಳನ್ನ ಆ ಸಮಯಕ್ಕೆ ಹೋಗಿ ಎಳೆದುಬಿಡಿ. ಒಳಗಡೆ ಕಿರಣಗಳು ಪ್ರವೇಶ ಮಾಡದಿದ್ದ ಹಾಗೆ ಪಶ್ಚಿಮದ ಕಡೆಯಿಂದ ಯಾವುದೇ ಕಿರಣಗಳು, ಸಾಯಂಕಾಲ ಸೂರ್ಯ ಅಸ್ತವಾಗಿರೋ ಕಿರಣಗಳು ಮನೆಯೊಳಗೆ ಬಿಡಬಾರ್ದು, ಒಳ್ಳೇದಲ್ಲ ಅದು. ಹೆಂಗಸರಿಗೆ ಆರೋಗ್ಯ ಕೆಟ್ಟ ಹೋಗುತ್ತೆ. ಗಂಡು ಮಕ್ಕಳು ತಂದೆ ತಾಯಿಯಿಂದ ದೂರ ಆಗೋಕ್ಕೆ ನೋಡ್ತಾ ಇರ್ತಾರೆ, ಕೆಟ್ಟ ಆಲೋಚನೆ ಬರುತ್ತೆ, ಕೆಟ್ಟ ಬೈಗಳು ಜಾಸ್ತಿ ಮಾಡುತ್ತೆ ಮನೆಯಲ್ಲಿ. ಕೆಟ್ಟದಾಗಿರ್ತಕ್ಕಂಥ ದುರಾಲೋಚನೆಗಳು, ಕಳ್ತನ ತಾನೇ ತನ್ನ ಮನೇಲಿ ಮಾಡೋ ಆಲೋಚನೆಗಳು ಆ ಮನೇಲಿ ಬರುತ್ತೆ. ಅಂದರೆ ಹೆಂಡತಿ ಗಂಡನ ಹೇಳೋದು ಬೇಡ, ನಾನೇ ಕದ್ಬಿಡ್ತೀನಿ ಅಂದರೆ ಕದಿತಾರೆ ಅನ್ನೋದಕ್ಕಲ್ಲ, ಗೊತ್ತಿಲ್ಲದೆ. ಅಂದರೆ ಒಂದು ನಿಮಿಷ ಹೇಳಿದ್ರೆ ಗಂಡ ಬೇಡ ಅನ್ನಲ್ಲ. ಅಥವಾ ಗಂಡ ಹೆಂಡತಿ ಗೊತ್ತಿಲ್ಲದೆ ಸಂಬಳವನ್ನು ಎತ್ತಿಟ್ಕೊಂಡು ನನಗೆ ಇಷ್ಟೇ ಬಂದಿರೋದು ಅನ್ನೋ ಥರ ಸುಳ್ಳು ಹೇಳೋದು, ಇದೆಲ್ಲ ಜಾಸ್ತಿ ಆಗೋದು ಇಂಥ ಮನೆಗಳಲ್ಲಿ. ಅಥವಾ ಮಕ್ಕಳು ತಂದೆ ತಾಯಿಯಿಂದ ಜೋಬಿಂದ ಕೈ ಹಾಕ್ತಗೊಂಡು ನಮ್ಮಪ್ಪಂದನೇನೋ ಅನ್ನಲ್ಲ ಅನ್ನೋ ಥರ ಅನ್ಕೊಳ್ತಾರೆ. ಆದರೆ ಕೆಲವರಲ್ಲಿ ಅದು ನೋಡಿದಾಗ ನೀವು ಬಯಸಿದಾಗ ದೊಡ್ಡವರಾಗಿ ಆ ಜೋಬಲ್ಲಿ ಕೈ ಹಾಕೋದು ಸಂಸ್ಕಾರವಲ್ಲ. ಕೇಳಿ ತಗೊಳ್ಳಿ, ಏನು ತಪ್ಪೇನಿಲ್ಲ. ಅಯ್ಯೋ ಗೊತ್ತು ಬಿಡು ನಮ್ಮ ಅಪ್ಪಂಗೆ ತಗೊಂಡು, ಅಮ್ಮ ತೊಗೊತಾ ಇದ್ದೀನಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ತೊಗೋಬೋದು. ಆದರೆ ಇದು ಯಾಕೆ ಹೇಳ್ತಾ ಇದ್ದೀನಿ, ಇಂಥ ಮನೆಗಳಲ್ಲಿ ಈ ರೀತಿಯಾದ ಘಟನೆಗಳು ಖಂಡಿತ ನಡೆಯುತ್ತೆ. ಅದಕ್ಕೆ ಸಾಯಂಕಾಲ ರೇಷ್ಮೆ ಕಿರಣಗಳು ಮನೆಗಳು ಬರ್ದಿದ್ದ ಹಾಗೆ ನಾವು ನೋಡ್ಕೋಬೇಕು, ಕಾಪಾಡಬೇಕು. ಆದರೆ ಸೂರ್ಯಕಿರಣಗಳು ಪೂರ್ವಕ್ಕೆ ಮನೆ ಯಾವತ್ತು ಬೀಳುತ್ತೋ, ಆ ರೇಷ್ಮೆ ಕಿರಣಗಳು ಒಳಗಡೆ ಪ್ರವೇಶ ಮಾಡುತ್ತೋ ಅಷ್ಟು ಸಾನ್ನಿಧ್ಯ ಇರುತ್ತೆ. ಆ ಸಾನ್ನಿಧ್ಯವನ್ನು ಇವನು ನೋಡಿದಾಗ ಗೊತ್ತಾಗುತ್ತೆ, ಆ ದರ್ಶನವನ್ನು ಮಾಡಿದಾಗ ಗೊತ್ತಾಗುತ್ತೆ ಆದಿತ್ಯ ಹೃದಯದ ಮುಖಾಂತರ. ಬನ್ನಿ ನೋಡೋಣ. आदिदेव नमस्तुभ्यं प्रसीद मम भास्कर, दिवाकर नमस्तुभ्यं प्रभाकर नमोऽस्तुते। सप्ताश्वरधमारूढं प्रचण्डं कश्यपात्मजं, श्वेतपद्मधरं देवं तं सूर्यं प्रणमाम्यहं। लोहितं रथमारूढं सर्वलोकपितामहं, महापापहरं देवं तं सूर्यं प्रणमाम्यहम्। त्रैगुण्यं च महाशूरं ब्रह्म विष्णु महेश्वरं, महापापहरं देवं तं सूर्यं प्रणमाम्यहं। बृंहितं तेजसां पुञ्जं वायुराकाशमेव च, प्रभुस्त्वं सर्वलोकानां तं सूर्यं प्रणमाम्यहं। बन्धूकपुष्पसङ्काशं हारकुण्डलभूषितम् एकचक्रधरं देवं तं सूर्यं प्रणमाम्यहम्। तं
सूर्यं लोककर्तारं महातेजः प्रदीपनं महापापहरं देवं तं सूर्यं प्रणमाम्यहम् श्रीविष्णुं जगतां नाथं ज्ञानविज्ञानमोक्षदं महापापहरं देवं तं सूर्यं प्रणमाम्यहम् सूर्याष्टकं पठेन्नित्यं ग्रहपीडा प्रणाशनम् अपुत्रो लभते पुत्रं दरिद्रो धनवान् भवेत् अमिषं मधुपानं च यः करोति रवेर्दिने सप्तजन्म भवेद्रोगी जन्म जन्म दरिद्रता स्त्रीतैलमधुमांसानि ये त्यजन्ति रवेर्दिने न व्याधिशोकदारिद्र्यं सूर्यलोकं च गच्छति स्त्रीतैलमधुमांसानि ये त्यजन्ति रवेर्दिने न व्याधिशोकदारिद्र्यं सूर्यलोकं च गच्छति ಎಂಥ ನೋಟವಯ್ಯ, ನೋಡಿದ್ರ ಎಂಥ ನೋಟ. ಆ ಸೂರ್ಯನ ನೋಡ್ತಾ ಇದ್ರೆ, ಆ ಕುದುರೆಗಳ ಮೇಲೆ ಅವನು ಹಿಂಗೆ ಕೂತಿದ್ರೆ, ಮುಂದೆ ಅರುಣ ಕೂತಿದ್ರೆ, ಅರುಣ ಹಿಂದ್ಗಡೆ ಇವನು ಕೂತಿದ್ರೆ, ಕೆಂಪು ಕಿರಣಗಳ ಮಧ್ಯೆ ಆ ಕಾಂತಿ, ಆ ತೇಜಸ್ಸು, ಇವನಿಗೆ ಆಗೋ ಅಭಿಷೇಕ, ಸೂರ್ಯನ ಯಾವತ್ತೂ ಸ್ಮರಣೆ ಮಾಡ್ಕೋಬೇಕು. ಇನ್ನೊಂದು ವಿಚಾರ ಗೊತ್ತಾ ನಿಮಗೆ, ರಾಜಕೀಯ ವ್ಯಕ್ತಿಗಳಿಗೆ ಸೂರ್ಯನೇ ಬಹಳ ಮುಖ್ಯ. ಅದನ್ನು ಕೇಳಬೇಕು, ಹೇಳಬೇಕು, ನಾನು ನೋಡಬೇಕು, ನೀವು ಪರಿವರ್ತನೆ ಮಾಡ್ಕೋಬೇಕು. ಕಾಯ್ತಾರಿ, ಬಂದೆ.